ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಈ ನಮ್ಮ ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥ 18 ಸೂತ್ರಗಳು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ನ ಸಾಧಕರಿಗಾಗಿ, ಮಾಸ್ಟರ್ಸ್ಗಳಿಗಾಗಿ ಅವರು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರ್ತಕ್ಕಂಥ 18 ಸೂತ್ರಗಳನ್ನ, 18 ತತ್ವಗಳನ್ನ ಕೊಟ್ಟಿದ್ದಾರೆ. ಅವುಗಳಲ್ಲಿ 4 ತತ್ವಗಳನ್ನ ನಾವು ಇದುವರೆಗೆ ಚರ್ಚೆ ಮಾಡಿದ್ವಿ. ಮೊದಲನೇದು ಆನಾಪಾನಸತಿ ಧ್ಯಾನವೇ ಧ್ಯಾನದ ಸರಿಯಾದ ವಿಧಾನ, ಮತ್ತು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ರಿ, ಮತ್ತೊಬ್ಬರಿಗೂ ಆ ಪುಸ್ತಕಗಳನ್ನ ಓದ್ಲಿಕ್ಕೆ ಹೇಳ್ರಿ, ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಕ್ಕಂಥದ್ದು. ಮತ್ತು ಧ್ಯಾನದ ಅನುಭವಗಳನ್ನ ಹಂಚಿಕೊಳ್ರಿ, ಈ ಜೀವನದ ವಿವೇಕವನ್ನ ಇತರರೊಂದಿಗೆ ಹಂಚಿಕೊಳ್ರಿ ಅಂತ ಹೇಳ್ತಾರೆ. ಮತ್ತು 4ನೇದು ಸಮಯ ಸಿಕ್ಕಾಗಲೆಲ್ಲ ಅಥವಾ ಆಗಾಗ ಸಾಕಷ್ಟು ಸಮಯವನ್ನ ಮೌನದಲ್ಲಿ ಕಳೆಯಿರಿ ಅಂತಕ್ಕಂಥ 4 ತತ್ವಗಳನ್ನ ನಾವು ಇದುವರೆಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಮುಂದಿನ ತತ್ವಗಳನ್ನ ನೋಡೋಣ ಮಾಸ್ಟರ್ಸ್. ಮುಂದಿನ ತತ್ವಗಳು ಅಂತಂದ್ರೆ 5ನೇದು ಪರಿಣಾಮಕಾರಿ ಧ್ಯಾನಕ್ಕೆ ಪೂರ್ಣ ಹುಣ್ಣಿಮೆಯ ರಾತ್ರಿಗಳನ್ನ ಬಳಸಿಕೊಳ್ಳಿ. ಪರಿಣಾಮಕಾರಿ ಧ್ಯಾನಕ್ಕೆ ಪೂರ್ಣ ಹುಣ್ಣಿಮೆಯ ರಾತ್ರಿಗಳನ್ನ ಬಳಸಿಕೊಳ್ಳಿ ಅಂತ ಹೇಳಿ ಪತ್ರಿಜಿಯವರು ಹೇಳ್ತಾರೆ. ಹುಣ್ಣಿಮೆಯ ರಾತ್ರಿಗಳು ಬಹಳಷ್ಟು ಎನರ್ಜೆಟಿಕ್ ಆಗಿರ್ತಾವ, ಬಹಳಷ್ಟು ಶಕ್ತಿ, ಯೂನಿವರ್ಸ್ ನಲ್ಲಿ, ಪ್ರಕೃತಿಯಲ್ಲಿ, ವಾತಾವರಣದಲ್ಲಿ ತುಂಬಾ ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ. ಅದನ್ನ ಬಳಸಿಕೊಂಡ್ರೆ ಧ್ಯಾನಿಗಳಿಗೆ ತುಂಬಾ ಒಳ್ಳೆಯದು ಅಂತಕ್ಕಂಥ ಮಾತನ್ನ ಪತ್ರಿಜಿಯವರು ಹೇಳ್ತಾರೆ. ಹಾಗೆ ಹೇಳ್ತಾ, ಶ್ರೀಲಂಕಾದಲ್ಲಿ ಪ್ರತಿ ಹುಣ್ಣಿಮೆಗೆ ನ್ಯಾಷನಲ್ ಹಾಲಿಡೇ ಇರುತ್ತಂತೆ. ಶ್ರೀಲಂಕಾ ದೇಶದಲ್ಲಿ ಪ್ರತಿ ಹುಣ್ಣಿಮೆಗೆ ರಾಷ್ಟ್ರೀಯ ರಜೆ ಅಂತ ಹೇಳಿ ಘೋಷಿಸಿದ್ದಾರೆ. ಯಾಕಂತಂದ್ರೆ ಎಲ್ಲ ಜನರು ಸಾಮೂಹಿಕವಾಗಿ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂತಹ ದೃಷ್ಟಿಯಿಂದ ನ್ಯಾಷನಲ್ ಹಾಲಿಡೇಯನ್ನ ಕೊಡ್ತಾರಂತೆ. ಅಲ್ಲಿ ನಮ್ಮ ಪತ್ರಿಜಿಯವರು ಹೇಳ್ತಾರೆ, ಭವಿಷ್ಯದಲ್ಲಿ ಇಡೀ ಜಗತ್ತು ಧ್ಯಾನಮಯವಾಗುತ್ತೆ. ಈ ನಮ್ಮಲ್ಲಿಯೂ ಕೂಡ ಈ ನ್ಯಾಷನಲ್ ಹಾಲಿಡೇ ಘೋಷಣೆ ಆಗ್ತಕ್ಕಂಥ ಒಂದು ಸಮಯ ದೂರ ಇಲ್ಲ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದು ಆಗುತ್ತದೆ ಅಂತಕ್ಕಂಥ ಭಾವನೆಗಳನ್ನ ಹೇಳಿದ್ದಾರೆ. ಯಾಕೆ ಹುಣ್ಣಿಮೆ ರಾತ್ರಿಗಳಷ್ಟು ಮುಖ್ಯ ಅಂತಂದ್ರೆ, ತುಂಬಾ ವಾತಾವರಣದಲ್ಲಿ ತುಂಬಾ ಎನರ್ಜಿ ಇರುತ್ತೆ, ಒಳ್ಳೆಯ ಒಂದು ಎನರ್ಜಿ ಇರುತ್ತೆ. ಹುಣ್ಣಿಮೆಯ ರಾತ್ರಿಯಲ್ಲಿ ಬೆಳದಿಂಗಳಿನಲ್ಲಿ ನೀರನ್ನ ಇಟ್ಟು ಕುಡಿದ್ರೆ ಎಷ್ಟೋ ಶಕ್ತಿ ಬರುತ್ತೆ, ಎಷ್ಟೋ ರೋಗಗಳ ನಿವಾರಣೆ ಅಲ್ಲಿ ಆಗುತ್ತೆ. ಮಾನಸಿಕವಾಗಿ, ಭೌತಿಕವಾಗಿ, ಸಾಕಷ್ಟು ಬೌದ್ಧಿಕವಾಗಿ ಸಾಕಷ್ಟು ಒಳ್ಳೆಯ ರೇಸ್ಗಳು ಅಲ್ಲಿ ಬರೋದ್ರಿಂದ ಧ್ಯಾನಿಗಳಿಗೆ ತುಂಬಾ ಅನುಕೂಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಕಾರ್ಯಕ್ರಮಗಳು ಪ್ರತಿ ಹುಣ್ಣಿಮೆಗೆ ಇಡೀ ರಾತ್ರಿ ಧ್ಯಾನ ಇರ್ತಕ್ಕಂತಹ ಕಾರ್ಯಕ್ರಮಗಳಿವೆ. 9 ರಿಂದ 12 ಗಂಟೆ ತನಕ ಅಂತೂ ಎಲ್ಲ ಗ್ರೂಪ್ಗಳಲ್ಲಿನೂ ಧ್ಯಾನ ನಡೀತಾ ಇರುತ್ತೆ. ಹೀಗಾಗಿ ಹುಣ್ಣಿಮೆಯ ರಾತ್ರಿಗಳಲ್ಲಿ ಧ್ಯಾನವನ್ನ ಮಾಡ್ರಿ ಅಂತಕ್ಕಂಥ ಮಾತನ್ನ ನಮ್ಮ ಪತ್ರಿಜಿಯವರು ಹೇಳ್ತಾರೆ. ಇನ್ನು ಮುಂದಿನ ಇನ್ನೊಂದು ಸೂತ್ರ ಅಂತಂದ್ರೆ, ಪಿರಮಿಡ್ ಎನರ್ಜಿಯನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿಕೊಳ್ಳಿ, ಪಿರಮಿಡ್ನ ಶಕ್ತಿಯನ್ನ ಹೆಚ್ಚು ಹೆಚ್ಚು ಬಳಸಿಕೊಳ್ಳಿ ಅಂತ ಹೇಳಿ ಪತ್ರಿಜಿಯವರು ಹೇಳ್ತಾರೆ. ಪಿರಮಿಡ್ಗೆ ಇರ್ತಕ್ಕಂಥ ಶಕ್ತಿ ಅಗಾಧವಾದದ್ದು, ನಮಗೆ ಮೊದಲೆಲ್ಲ ಗೊತ್ತಿರ್ಲಿಲ್ಲ. ಇತ್ತೀಚೆಗೆ ಈ ಪಿರಮಿಡ್ ಎನರ್ಜಿ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಇದು ಈಜಿಪ್ಟ್ ನಲ್ಲಿ ಮೊದಲಿನಿಂದಲೂ ಇರ್ತಕ್ಕಂಥ ಒಂದು ಪಿರಮಿಡ್ಗಳು, ಅವುಗಳ ಶಕ್ತಿ ಏನು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಅದನ್ನ ಗೊತ್ತು ಮಾಡಿರ್ತಕ್ಕಂಥವ್ರು ಪತ್ರಿಜಿಯವರು. 80ರ ದಶಕದಲ್ಲಿ ಅವರೊಂದು ಪುಸ್ತಕವನ್ನ ಓದ್ತಾರಂತೆ. ಡಾಕ್ಟರ್ ಪಾಲ್ ಬೆಂಟೆನ್ ಅವರು ಬರೆದಿರ್ತಕ್ಕಂಥ ದಿ ಸೀಕ್ರೆಟ್ ಸರ್ಚ್ ಇನ್ ಈಜಿಪ್ಟ್ ಅಂತಕ್ಕಂಥ ಪುಸ್ತಕವನ್ನ ಅವರು ಓದ್ತಾರಂತೆ.
ಆ ಪುಸ್ತಕದಲ್ಲಿ ಪಾಲ್ ಬೆಂಟಿನ್ ಅವರು ಒಂದು ಇಡೀ ರಾತ್ರಿ ಈಜಿಪ್ಟ್‌ನ ಒಂದು ಪಿರಮಿಡ್‌ನಲ್ಲಿ ಕಳೀತಾರಂತೆ. ಆ ಪಿರಮಿಡ್‌ನಲ್ಲಿ ಅವರಿಗಾಗಿರ್ತಕ್ಕಂಥ ಅನುಭವಗಳನ್ನ ಆ ಪುಸ್ತಕದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನ ಓದಿ ಪತ್ರಿಜಿಯವರು ಪ್ರಭಾವಿತ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಿರಮಿಡ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಪುಸ್ತಕಗಳನ್ನ, ಹಲವಾರು ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದನ್ನ ಪ್ರಾಕ್ಟಿಕಲಿಯಾಗಿ ತಾವೂನು ಕೂಡ ಪ್ರಾಯೋಗಿಕವಾಗಿ ಅವುಗಳನ್ನೆಲ್ಲ ಟೆಸ್ಟ್ ಮಾಡಿ ಪಿರಮಿಡ್‌ನಲ್ಲಿ ಏನೇನನ್ನ ಇಡೋದ್ರಿಂದ ಪಿರಮಿಡ್‌ನ ನೀರಿನ ಮೇಲೆ ಇಟ್ಟಾಗ ನೀರು ಯಾವ ರೀತಿ ಎನರ್ಜೈಸ್ ಆಗುತ್ತೆ, ಆಹಾರದ ಮೇಲೆ ಇಟ್ಟಾಗ ಆಹಾರ ಯಾವ ರೀತಿ ಎನರ್ಜೈಸ್ ಆಗುತ್ತೆ, ಹಣ್ಣಿನ ಮೇಲೆ ಇಟ್ಟಾಗ ಹಣ್ಣುಗಳು ಕೊಳೆಯದಾಗ ಎಷ್ಟೋ ದಿವಸವರೆಗೆ ಫ್ರೆಶ್ ಆಗಿ ಹೇಗೆ ಇರ್ತಾವು ಅಂತಕ್ಕಂಥ ಎಲ್ಲವುಗಳನ್ನ ಅವರು ಪರೀಕ್ಷೆ ಮಾಡಿ ನೋಡಿ 1990ರಲ್ಲಿ ಮೊಟ್ಟ ಮೊದಲ ಪಿರಮಿಡ್ ಅನ್ನ ಕಟ್ಟಿಸ್ತಾರೆ. ಅದು ಕರ್ನೂಲ್ನಲ್ಲಿ ಮೊಟ್ಟ ಮೊದಲನೇ ಪಿರಮಿಡ್ ಅನ್ನ ಕಟ್ಟಿಸ್ತಾರೆ. 2ನೇ ಪಿರಮಿಡ್ ಅನ್ನ ವರಕುಂಡದಲ್ಲಿ ಕಟ್ಟಿಸ್ತಾರೆ. 3ನೇ ಪಿರಮಿಡ್ ಅನಂತಪುರದಲ್ಲಿ ಕಟ್ತಾರೆ. ಹೀಗೆ ಸುಮಾರು 20,000 ಪಿರಮಿಡ್ಗಳ ಸ್ಥಾಪನೆಯನ್ನ PSSMನವರು ಕಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಪತ್ರಿಜಿಯವರು ಹೇಳ್ತಾರೆ. ಹೀಗೆ ಪ್ರತಿಯೊಂದು ಮನೆಯಲ್ಲಿ ಪಿರಮಿಡ್ಗಳ ಸ್ಥಾಪನೆ ಆಗ್ಬೇಕು. ಪ್ರತಿಯೊಂದು ಊರುಗಳಲ್ಲಿ ಹಳ್ಳಿಗಳಲ್ಲಿ ಪಿರಮಿಡ್ಗಳ ಸ್ಥಾಪನೆ ಆಗ್ಬೇಕು. ಯಾಕಂದ್ರೆ ಪಿರಮಿಡ್ಗಳು ಶಕ್ತಿಯ ಕೇಂದ್ರಗಳು, ಪವಿತ್ರವಾಗಿರ್ತಕ್ಕಂಥ ಶಕ್ತಿಯ ಕ್ಷೇತ್ರಗಳು, ಶಕ್ತಿಯ ಕೇಂದ್ರಗಳು. ಒಂದು ಪಿರಮಿಡ್ ಇದ್ದಲ್ಲಿ ಇಡೀ ಆ ಸುತ್ತಮುತ್ತಲು ಇರ್ತಕ್ಕಂತಹ ಪ್ರದೇಶ ಯಾವ ರೀತಿ ಎನರ್ಜೈಸ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಎಲ್ಲರಿಗೆ ತಿಳಿಸಿ ಹೇಳ್ಬೇಕು ಅಂತಕ್ಕಂಥ ಮಾತನ್ನ ಪತ್ರಿಜಿಯವರು ಹೇಳ್ತಾರೆ. ಹೀಗೆ PSSMನ ಬಹುಮುಖ್ಯ ಕೆಲಸ ಅಂತಂದ್ರೆ ಎಲ್ಲ ಕಡೆಗಳಿಗೂ ಪಿರಮಿಡ್ಗಳನ್ನ ಕಟ್ಟಬೇಕು, ಸಣ್ಣದಾಗ್ಲಿ ದೊಡ್ಡದಿರ್ಲಿ. ಅತ್ಯಂತ ದೊಡ್ಡ ಪಿರಮಿಡ್ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಅತ್ಯಂತ ದೊಡ್ಡ ಪಿರಮಿಡ್ ಮೈತ್ರೇಯಿ ಬುದ್ಧ ಪಿರಮಿಡ್ ಅಂತ ಹೇಳಿ ಸುಮಾರು 5,000 ಜನರು ಏಕಕಾಲಕ್ಕೆ ಕುಳಿತು ಧ್ಯಾನ ಮಾಡ್ತಕ್ಕಂಥ ಒಂದು ಪಿರಮಿಡ್ ಇದೆ. ಆಮೇಲೆ ಹೈದರಾಬಾದ್ನ ಕಡತಾಲ್ನಲ್ಲಿ ಮಹೇಶ್ವರ ಪಿರಮಿಡ್ ಅಂತ ಹೇಳಿ ಅದು ಕೂಡ ಬಹುದೊಡ್ಡ ಪಿರಮಿಡ್ ಇದೆ. ರಾಜಮಂಡ್ರಿಯಲ್ಲಿ ವಸಿಷ್ಠ ಗೌತಮಿ ಪಿರಮಿಡ್ ಅಂತ ಹೇಳಿದೆ. ಹೀಗೆ ಇತ್ತೀಚೆಗಂತೂ ಪಿರಮಿಡ್ಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗ್ತದೆ. ಎಲ್ಲಿ ಕೇಳಿದ್ರು ಅಲ್ಲೊಂದು ಪಿರಮಿಡ್ ನಡೆದ, ಇಲ್ಲೊಂದು ಪಿರಮಿಡ್ ನಡೆದ. ಮೊನ್ನೆ ಒಬ್ರು ಮಾಸ್ಟರ್ ಹೇಳಿದ್ರು ನನಗೆ, ಬಳ್ಳಾರಿಯಲ್ಲಿ ಧ್ಯಾನ ಯಜ್ಞ ನಡೆದಂತಾರೆ ಬಳ್ಳಾರಿ ನಗರ ಒಂದರಲ್ಲಿನೇ 100 ಪಿರಮಿಡ್ಗಳಿವೆ ಅಂತ ಹೇಳಿದ್ರು. ನೋಡ್ರಿ, ಸಾಮಾನ್ಯ ಅಲ್ಲ. ಬಳ್ಳಾರಿ ನಗರ ಒಂದರಲ್ಲಿನೇ 100 ಪಿರಮಿಡ್ಗಳಿವೆ ಅಂತ ಹೇಳಿ. ಹೀಗಾಗಿ ಪಿರಮಿಡ್ಗಳು ಇಲ್ಲದ ಸ್ಥಳ ಇಲ್ಲದ ಹಾಗೆ ಆಗ್ಬೇಕು, ಜಗತ್ತಿನಾದ್ಯಂತ ಪಿರಮಿಡ್ಗಳ ನಿರ್ಮಾಣ ಆಗ್ಬೇಕು ಅನ್ನೋದು ಪತ್ರಿಜಿಯವರ ಒಂದು ಕನಸಾಗಿದೆ. ಹೀಗೆ PSSMನ ಮಾಸ್ಟರ್ಸ್ಗಳ ಇನ್ನೊಂದು ಮುಖ್ಯ ಕೆಲಸ ಏನು ಅಂತಂದ್ರೆ ಈ ಪಿರಮಿಡ್ ಶಕ್ತಿಯನ್ನು ಕುರಿತು ಜನರಿಗೆ ತಿಳುವಳಿಕೆ ಕೊಡ್ಬೇಕು. ಸುಮ್ನೆ ಕಟ್ರಿ ಅಂತಂದ್ರೆ ಕಟ್ಟೋದಿಲ್ಲ. ಈ ಪಿರಮಿಡ್ಗಳ ಶಕ್ತಿ ಏನು, ಅದರ ಪ್ರಯೋಜನ ಏನು ಅನ್ನೋದು ಗೊತ್ತಾದ್ರೆ ಪಿರಮಿಡ್ಗಳ ನಿರ್ಮಾಣ ಆಗ್ತದ. ಆದ್ರಿಂದ ಅವುಗಳ ಶಕ್ತಿಯನ್ನ ಕುರಿತು, ಅವುಗಳ ಲಾಭಗಳನ್ನ ಕುರಿತು, ಪ್ರಯೋಜನಗಳನ್ನ ಕುರಿತು ಜನರಲ್ಲಿ ತಿಳುವಳಿಕೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಪಿರಮಿಡ್ಲಿಂದ ಏನೆಲ್ಲ ಲಾಭಗಳಿವೆ, ಪಿರಮಿಡ್ ಶಕ್ತಿ ಎಷ್ಟದ, ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ 6 ರಿಂದ 8 ಗಂಟೆಗಳ ನಿದ್ರೆಯ ಅವಶ್ಯಕತೆ ಇದೆ. ಆದ್ರೆ ಪಿರಮಿಡ್ ನಲ್ಲಿ ಇದ್ರೆ ಅವನಿಗೆ 2 ಗಂಟೆ ನಿದ್ರೆ ಮಾಡಿದ್ರೆ ಸಾಲ್ಕು ಅಂತ. ಇನ್ನು ಪಿರಮಿಡ್ ನಲ್ಲಿ 2 ಗಂಟೆಯ ಧ್ಯಾನ ಮಾಡಿದ್ರೆ ಹೊರಗಡೆ 6-8 ಗಂಟೆಗಳ ಧ್ಯಾನ ಮಾಡಿದಷ್ಟಕ್ಕೆ ಸಮ ಆಗತ್ತೆ. ಅಂದ್ರೆ ಅಷ್ಟು ಶಕ್ತಿ, ಅಷ್ಟು ಪವರ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ನಾವು ಧ್ಯಾನಕ್ಕೆ ಕುಳಿತುಕೊಂಡಾಗ ಒಂದು ಪಿರಮಿಡ್ ಕ್ಯಾಪ್ ಅನ್ನ ಹಾಕೊಂಡು ಧ್ಯಾನಕ್ಕೆ ಕುಳಿತರೆ 3 ಪಟ್ಟಿನಷ್ಟು ಅಧಿಕ ಶಕ್ತಿ ನಮ್ಗೆ ಸಿಗುತ್ತೆ, ಅಧಿಕ ಧ್ಯಾನ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಪಿರಮಿಡ್ಗಳನ್ನ ಸಾಕಷ್ಟು ಬಳಸ್ಕೊಡ್ರಿ ಅಂತ ಹೇಳಿ ಪತ್ರಿಜಿಯವರು ಹೇಳ್ತಾರೆ. ಸಣ್ಣ ಸಣ್ಣ ಪಿರಮಿಡ್ಗಳನ್ನ ನಿಮ್ಮ ಮನೆಗಳಲ್ಲಿ, ನಿಮ್ಮ ನೀರಿನ ಮೇಲೆ, ಆಹಾರದ ಮೇಲೆ, ಇವನ್ನ ರೋಗಗಳ ನಿವಾರಣೆಗಾಗಿಯೂ ಕೂಡ ಸಾಕಷ್ಟು ಪಿರಮಿಡ್ಗಳ ಬಳಕೆಯನ್ನ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ವಿ. ಹೀಗೆ ಪಿರಮಿಡ್ಗಳನ್ನ ಸಾಕಷ್ಟು ಬಳಸಿಕೊಳ್ರಿ ಅಂತಕ್ಕಂಥ ಮಾತನ್ನ ನಮ್ಮ ಪತ್ರಿಜಿಯವರು ಹೇಳ್ತಾರೆ. ಇನ್ನೊಂದು ಮುಂದಿನ ತತ್ವ ಅಂತಂದ್ರೆ ಔಷಧಿಗಳ ಸೇವನೆಯನ್ನ ಬಿಟ್ಟು ಬಿಡಿ. ಕೇವಲ ಧ್ಯಾನ ಚೈತನ್ಯವೊಂದೇ ನಿಮ್ಮೆಲ್ಲ ರೋಗಗಳನ್ನ ಗುಣಪಡಿಸುತ್ತದೆ. ಔಷಧಿಯಿಂದ ದೂರವಿರಿ, ನೋ ಡಾಕ್ಟರ್ಸ್, ನೋ ಮೆಡಿಸಿನ್ಸ್ ಅಂತ ಹೇಳ್ತಾರೆ. ನೀವು ಧ್ಯಾನಿಗಳಾದ್ರೆ, ಧ್ಯಾನಕ್ಕೆ ಬಂದ್ರಿ ಅಂತಂದ್ರೆ ನಿಮ್ಗೆ ಯಾವ ಡಾಕ್ಟರು ಬೇಕಾಗಿಲ್ಲ, ಯಾವ ಮೆಡಿಸಿನ್ಗಳು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸಾಮಾನ್ಯ ಸ್ಥಿತಿಯಲ್ಲಿ ನಾವು ನೋಡ್ರಿ, ಸಣ್ಣ ಪುಟ್ಟ ಸ್ವಲ್ಪ ತಲೆನೋವು ಬಂತು, ಸ್ವಲ್ಪ ನೆಗಡಿ ಬಂತು, ಸ್ವಲ್ಪ ಕೆಮ್ಮು ಬಂತು ಅಂತಂದ್ರೆ ನಾವು ಡಾಕ್ಟರ್ ಬಳಿಗೆ ಹೋಗ್ತೀವಿ. ಎಷ್ಟೋ ಆಂಟಿಬಯೋಟಿಕ್ಸ್ ಗಳನ್ನ ಕೊಡ್ತಾರೆ, ಅವೆಲ್ಲವುಗಳನ್ನ ನಾವು ತೆಗೆದುಕೊಳ್ತೀವಿ. ಆದ್ರೆ ಇವ್ ಯಾವುದರ ಅವಶ್ಯಕತೆನೂ ಇಲ್ಲ. ಕೇವಲ ಧ್ಯಾನ ಚೈತನ್ಯವೊಂದೇ ನಿಮ್ಮೆಲ್ಲ ರೋಗಗಳನ್ನ ನಿವಾರಣೆ ಮಾಡ್ತದ.
ವಿ ಆರ್ ಆಲ್ ಗಾಡ್ಸ್ ಅಂತ ಹೇಳ್ತಾರೆ. ನಾವೆಲ್ಲರೂ ದೇವರು, ನಾವೆಲ್ಲರೂ ಆತ್ಮಸ್ವರೂಪಿಗಳು, ಆ ಪೂರ್ಣಾತ್ಮನ ಸ್ವರೂಪಿಗಳು, ಪೂರ್ಣಾತ್ಮನ ಒಂದು ಅಂಶ ನಾವಾಗಿರೋದ್ರಿಂದ ಆ ದೇವರಲ್ಲಿ ರೋಗ ಗುಣಪಡಿಸುವ ಗುಣ ಅದಂತಂದ್ರೆ ನಮ್ಮಲ್ಲಿನೂ ಆ ಗುಣ ಇದೆ. ಇಷ್ಟೇ, ಅದನ್ನ ನೋಡುವ ಒಂದು ಶಕ್ತಿ ನಮ್ಗೆ ಬೇಕು, ಅದನ್ನ ಬಳಸಿಕೊಳ್ಳುವ ಶಕ್ತಿ ಬೇಕು. ಆ ಇನ್ಫಿನೇಟ್ ಎನರ್ಜಿಯನ್ನ, ಅಗಾಧವಾಗಿರ್ತಕ್ಕಂಥ ಬಹಳಷ್ಟು ಅನಂತವಾಗಿರ್ತಕ್ಕಂಥ ಆ ಒಂದು ಎನರ್ಜಿಯನ್ನ ರೆಕಗ್ನೈಸ್ ಮಾಡ್ತಕ್ಕಂಥದ್ದು, ಅದನ್ನ ನಮ್ಮಲ್ಲಿ ಬೆಳೆಸ್ಕೊಳ್ತಕ್ಕಂಥ ಒಂದು ಕೆಲಸ ಇಲ್ಲಿ ಮಾಡಬೇಕು. ಅದು ಯಾವುದರಿಂದ ಆಗುತ್ತೆ ಅಂತಂದ್ರೆ ಧ್ಯಾನದಿಂದ ಮಾತ್ರ ಸಾಧ್ಯ. ನಾವು ಧ್ಯಾನದ ಮೇಲೆ ನಂಬಿಕೆಯನ್ನು ಇಡಬೇಕು. ಫೇತ್, ದೇವರ ಮೇಲೆ ನಂಬಿಕೆ ಬೇಕು, ನಮ್ಮ ಆತ್ಮದ ಮೇಲೆ ನಂಬಿಕೆ ಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಬೇಕು. ಅಂದಾಗ ಆ ವಿಶ್ವಾಸವೇ ನಮ್ಮನ್ನ ಕಾಪಾಡ್ತದ. ಯಾವುದೇ ಮಾನಸಿಕ, ದೈಹಿಕ, ಇಮೋಷನಲ್ ಆಗ್ಲಿ, ಬೌದ್ಧಿಕ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಧ್ಯಾನ ಒಂದೇ ಎಲ್ಲ ಸಮಸ್ಯೆಗಳಿಗೆ ದಿವ್ಯ ಔಷಧಿ ಅಂತ ಹೇಳಿ ಪತ್ರಿಜಿಯವರು ಹೇಳ್ತಾರೆ. ಹಾಗೆ ನಾವು ಪಿರಮಿಡ್ ಮಾಸ್ಟರ್ಸ್ಗಳನ್ನ ಮಾತಾಡಿಸಿದಾಗ ಗೊತ್ತಾಗುತ್ತೆ, ಅವ್ರು ಯಾವಾಗ ಈ ಧ್ಯಾನಕ್ಕೆ ಬಂದಾರೋ ಆವಾಗ್ಲಿಂದನೂ ನಾನು ಒಂದು ದಿವಸ ಮೆಡಿಸಿನ್ ತಗೊಂಡಿಲ್ಲ, ಡಾಕ್ಟರ್ ಬಳಿ ಹೋಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಜೀವೇಂದ್ರ ಕೇತಪ್ಪ ಸರ್ ಹೇಳ್ತಾರೆ, ಸುಮಾರು 25 ವರ್ಷದಿಂದ ನಾನು ಮೆಡಿಸಿನ್ಸ್ಗಳನ್ನೇ ತಗೊಂಡಿಲ್ಲ ಅಂತ ಹೇಳಿ. ಏನು ಬಂದ್ರು, ಏನೋ ಬರೋದಿಲ್ಲ ಅವರಿಗೆಲ್ಲ, ಬಂದ್ರು ಕೂಡ ನ್ಯಾಚುರಲ್ ಆಗಿನೇ ಹೀಲ್ ಆಗಿ ಹೋಗುತ್ತೆ ಅಂತ ಹೇಳಿ. ಆ ಅನುಭವ ಇತ್ತೀಚೆಗೆ ನಮಗೂ ಕೂಡ ಆಗ್ಲಿಕ್ಕತ್ತದ. ಧ್ಯಾನಕ್ಕೆ ಬಂದು ಕೆಲವು ದಿವಸಗಳಲ್ಲಿ ನನಗೂ ಕೂಡ ಆ ಅನುಭವ ಆಗಿದೆ. ಇವತ್ತು ಯಾವ ಔಷಧಿಯ ಅವಶ್ಯಕತೆ ನಮ್ಗಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ನಾನು ಬಂದಿದ್ದೀನಿ ಅಂತಂದ್ರೆ, ಒಂದು ಉದಾಹರಣೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ನಾನು ಈ ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. 4ನೇ ವರ್ಷ ಈಗ ಶುರುವಾದ. ಈ ಸುಮಾರು 7 ವರ್ಷದ ಹಿಂದೆ ನಾನು ಲಂಡನ್ಗೆ ನನ್ನ ಮಗನ ಬಳಿ UK ನಲ್ಲಿ ಆತ ಇರ್ತಾನೆ, ಅಲ್ಲಿ ಬಂದಿದ್ದೆ. ಆಗ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸು, ಹೀಗಾಗಿ ಸಾಮಾನ್ಯವಾಗಿ ನನಗೂ ರೋಗ ರುಜಿನಗಳು ಬಹಳಷ್ಟು ಕಡಿಮೆ, ಮೆಡಿಸಿನ್ಸ್ ತಗೊಳ್ಳೋದು ಬಹಳಷ್ಟು ಕಡಿಮೆ. ಯಾವಾಗಾದ್ರೂ ಬಂದ್ರೆ ಥ್ರೋಟ್ ಇನ್ಫೆಕ್ಷನ್ ಮಾತ್ರ ಆಗ್ತಾ ಇತ್ತು. ಯಾಕಂದ್ರೆ ಟೀಚಿಂಗ್ ನಲ್ಲಿ ಇರೋದ್ರಿಂದ ಸ್ವಲ್ಪ ಗಂಟಲಿಗೆ ಯಾವಾಗಾರ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ಹಾಗಾದಾಗ ಸ್ವಲ್ಪ ಮೆಡಿಸಿನ್ಸ್ಗಳನ್ನ ಒಂದು 5 ದಿವಸ 7 ದಿವಸ ಆಂಟಿಬಯೋಟಿಕ್ಸ್ಗಳನ್ನ ಕೊಡ್ತಾ ಇದ್ರು. ಅವನ್ನ ತಗೊಂಡ್ರೆ ಆರಾಮಾಗ್ತಾ ಇತ್ತು. ಫಸ್ಟ್ ಟೈಮ್ ಬಂದಾಗ ಅವು ಯಾವ ಮೆಡಿಸಿನ್ ಇಲ್ಲದೆ ನಾನು ಇಲ್ಲಿಗೆ ಬಂದಿದ್ದೆ. ಯಾಕಂದ್ರೆ ಇಲ್ಲಿ ಮೆಡಿಸಿನ್ಸ್ಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ನಮಗೆಲ್ಲ ರಿಜಿಸ್ಟ್ರೇಷನ್ ಇರೋದಿಲ್ಲ, ಕೆಲವು ದಿವಸ ಮಾತ್ರ ಬಂದಿರ್ತೀವಿ. ಹೀಗಾಗಿ ಇಲ್ಲಿ ಮೆಡಿಸಿನ್ಸ್ಗಳು, ಜನರಲ್ ಮೆಡಿಸಿನ್ಸ್ಗಳನ್ನ ಮಾತ್ರ ಅವು ಶಾಪ್ ನಲ್ಲಿ ಕೆಲವು ಮಾತ್ರ ಸಿಗ್ತಾವ, ಅವುಗಳನ್ನ ಮಾತ್ರ ನಾವು ತಗೋಬಹುದು. ಹೀಗಾಗಿ ಫಸ್ಟ್ ಟೈಮ್ ಬಂದಾಗ ನನಗೆ ಗಂಟಲಿನ ತೊಂದರೆ ಆಯ್ತು. ಹೋಗುವಾಗ ಸ್ವಲ್ಪ ತೊಂದರೆ ಆಯ್ತು. ಹೋಗಿಂದ ಅಲ್ಲಿ ಮೆಡಿಸಿನ್ ಅನ್ನ ತಗೊಂಡೆ. ಇನ್ನು 2ನೇ ಸಾರಿ ಬರುವಾಗ, 4 ವರ್ಷದ ಹಿಂದೆ 2ನೇ ಸಾರಿ ಬಂದಿದ್ದೆ. 2ನೇ ಸಾರಿ ಬರುವಾಗ ಸುಮಾರು 2 ಡೋಸ್ನಷ್ಟು ನಾನು ಮೆಡಿಸಿನ್ಸ್ಗಳನ್ನ ತಗೊಂಡು ಬಂದಿದ್ದೆ. 3 ತಿಂಗಳು ಇರೋ ಪ್ಲಾನ್ ಇತ್ತು. ಹೀಗಾಗಿ ಇರ್ಲಿ ಅಂತ ಹೇಳಿ 2 ಡೋಸ್ನಷ್ಟು ಮೆಡಿಸಿನ್ಸ್ ತಗೊಂಡು ಬಂದಿದ್ದೆ. ಆ 2 ತಿಂಗಳ ಅವಧಿಯಲ್ಲಿ ಆ 2 ಡೋಸ್ ಮೆಡಿಸಿನ್ಸ್ಗಳು ಮುಗಿದು ಹೋದ್ವು. ಅಷ್ಟು 2 ಬಾರಿ ನನಗೆ ಅನಾರೋಗ್ಯ ಅಂದ್ರೆ ಸ್ವಲ್ಪ ಗಂಟಲಿನ ಸಮಸ್ಯೆ ಉಂಟಾಗಿತ್ತು. ಆದ್ರೆ ಈ ಸಾರೆ ಬರುವಾಗಲೂ ಕೂಡ ನನಗೆ ಯಾವ ಅವಶ್ಯಕತೆನೂ ಇಲ್ಲ ಅಂತಂದ್ರು. ಮನೆಯವರ ಒಂದು ಒತ್ತಾಯಕ್ಕಾಗಿ ನಾನು ಮತ್ತೆ ಮೆಡಿಸಿನ್ಸ್ಗಳನ್ನ ತಗೊಂಡು ಬಂದಿದ್ದೀನಿ. ಆದ್ರೆ ಇವತ್ತಿನವರೆಗೂ ಯಾವ ಮೆಡಿಸಿನ್ ತೆಗೆದುಕೊಳ್ಳುವ ಅವಶ್ಯಕತೆ ನನಗೆ ಬೀಳಿಲ್ಲ. ಅಂದ್ರೆ ಈಗ ನಾಳೆ ಬಿಟ್ಟು ನಾಡದನ್ನು ನಾನು ರಿಟರ್ನ್ ಹೋಗ್ತಾ ಇದ್ದೀನಿ. ಇವತ್ತಿನವರೆಗೆ ನಾನು ಪೂರ್ಣ ಆರೋಗ್ಯವಂತಳಾಗಿ ಇದ್ದೇನೆ, ಯಾವ ಮೆಡಿಸಿನ್ ಅವಶ್ಯಕತೆನೂ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಈ ವಯಸ್ಸಿನಲ್ಲಿ ಈಗ 64 ವರ್ಷ ವಯಸ್ಸು, ಇಡೀ ದಿವಸ ನಾನು ಎನರ್ಜೆಟಿಕ್ ಆಗಿ ಇರ್ತೀನಿ. ಇಡೀ ದಿವಸ ಎನರ್ಜೆಟಿಕ್ ಆಗಿ ಸಾಕಷ್ಟು ಕೆಲಸ ಮಾಡ್ತೀನಿ. ಯಾವ ದೈಹಿಕ ಬಾಧೆಗಳು ನನಗೆ ಇಲ್ಲ. ಇದು ಎಲ್ಲ ಯಾವುದರಿಂದ ಸಾಧ್ಯ ಅಂತಂದ್ರೆ ಧ್ಯಾನದಿಂದ ಸಾಧ್ಯ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಈ ಧ್ಯಾನದಿಂದ ಅನೇಕ ರೋಗಗಳ ನಿವಾರಣೆ ಆಗಿದೆ. ನಮ್ಮ ಅನೇಕ ಮಾಸ್ಟರ್ಸ್ಗಳ ಒಂದು ಅನುಭವವನ್ನ ನೋಡಿದಾಗ ಸಣ್ಣ ಪುಟ್ಟ ರೋಗಗಳಷ್ಟೇ ಅಲ್ಲ, ಕ್ಯಾನ್ಸರ್ನಂತ ರೋಗಗಳು ಕೂಡ ಆಗಿವೆ. ಎಷ್ಟೋ ಜನರು ಎಲ್ಲ ರೋಗಗಳನ್ನ ಇಟ್ಟುಕೊಂಡು ಕೈ ತುಂಬಾ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಳ್ತಕ್ಕಂತಹ ಜನರು ಇವತ್ತು ಆರೋಗ್ಯವಂತರಾಗಿ ಸುಖದಿಂದ ಸಂತೋಷದಿಂದ ಇರೋದನ್ನ ಕಂಡಾಗ ಈ ಧ್ಯಾನದ ಶಕ್ತಿ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ತತ್ವ, ಔಷಧಿ ಸೇವನೆ ಬಿಟ್ಟು ಬಿಡಿ ಅಂತಕ್ಕಂಥ ತತ್ವ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ ಮಾಸ್ಟರ್ಸ್ ಗಳಿಗಾಗಿ ಕೊಟ್ಟಿರ್ತಕ್ಕಂತಹ 7ನೆಯ ತತ್ವ ಅಂತ ಹೇಳ್ತೀನಿ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ನಾಳೆ ಉಳಿದ ಮುಂದಿನ ತತ್ವಗಳನ್ನ ನೋಡೋಣ. ಕೇಳಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ.
ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನು ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನು ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನು ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ, ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ, ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತೋ ಆಗ ಆಲೋಚನೆಗಳು ಶೂನ್ಯವಾಗ್ತವೆ, ಧ್ಯಾನ ಸಿದ್ಧಿಯಾಗುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ, ಒಳ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ಹೊಸ ಜಗತ್ತು, ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರತಿಯೊಂದು ಶ್ವಾಸದ ಮೇಲೆ ಗಮನವಿರಲಿ. ಒಂದು ಶ್ವಾಸವು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಯಾಕೆಂದರೆ ಪ್ರತಿಯೊಂದು ಶ್ವಾಸವು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆ ನಾದವನ್ನು ಆಲಿಸಿ.
ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ ಮಾಸ್ಟರ್ಸ್. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಗುರಿಯೆಡೆಗೆ ನಮ್ಮ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗಮ್ಯ, ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಅದರೆಡೆಗೆ ನಮ್ಮ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗುತ್ತೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಹ್ಮ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹಲೋ 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 ಕೊನೆಯ 1 ನಿಮಿಷ. ದಯವಿಟ್ಟು ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ. ಅನ್ಸುತ್ತೆ. 30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2,
1 0. ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಕುಳಿತು ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ನಮಸ್ಕಾರ ಮೇಡಮ್. ಇವತ್ತು ನಮ್ಮ ಬಳ್ಳಾರಿ ಮಹಿಳಾ ಧ್ಯಾನ ಯಜ್ಞಕ್ಕೆ ಹೋಗಿರ್ತಕ್ಕಂಥ ಇಬ್ಬರು ಮಾಸ್ಟರ್ಸ್ಗಳು ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಅವರ ಅನುಭವಗಳನ್ನ ನಾವು ಕೇಳೋಣ. ಮೊದಲನೇದಾಗಿ ನಮ್ಮ ಸರೋಜಾ ಮೇಡಮ್ ಅವರು ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಳ್ತಾರೆ. ಮೇಡಮ್, ಓವರ್ ಟು ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇತಪ್ಪ ಸರ್ ಅವರಿಗೆ ಹಾಗೂ ಅಯ್ಯಪ್ಪ ಸರ್ ಅವರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಎಲ್ಲರ ಗುರುಗಳಾದಂಥ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ತುಂಬ ಅದ್ಭುತವಾದ ಒಂದು ಯಜ್ಞ ಅಂತ ಹೇಳ್ಬೋದು, ಧ್ಯಾನ ಯಜ್ಞ. ನಾವು ಹೋಗಿ ಇಲ್ಲಿಂದ ರಾತ್ರಿ ಬಿಟ್ಟು 2 ಗಂಟೆಗೆಲ್ಲ ಹೋಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಓಡಾಡೋದು, ಮತ್ತು 2:30 ಗಂಟೆಗೆ ಸುಮ್ಮನೆ ಜಾಯಿನ್ ಹಾಕೊಂಡು ಹಾಗೆ ಓಡಾಡ್ಕೊಂಡು ಆಮೇಲೆ ರೆಡಿಯಾಗಿ ಹೋಗಿ 7 ಗಂಟೆಗೆ ಹೋಗಿ ಟಿಫಿನ್ ಮಾಡಿದೀವಿ ಮೇಡಮ್. ತುಂಬಾ ಜನ, ಒಂದು 10,000 ಜನಕ್ಕಿಂತ ಮೇಲಿರ್ಬೋದು ಅಂತ ಅನಿಸ್ತು ಅಲ್ಲಿಂದ. ಅಷ್ಟೊಂದು ಜನ, ಮತ್ತೆ ಒಳ್ಳೆ ವ್ಯವಸ್ಥೆ ಮಾಡಿದ್ರು ಮೇಡಮ್. ಅಲ್ಲೆಲ್ಲ ವ್ಯವಸ್ಥೆ ಸರಿಯಾಗಿತ್ತು. ಆಮೇಲೆ 3 ತಾಸು ಧ್ಯಾನಕ್ಕೆ ಕೂಡಿಸಿದ್ರು ಅವ್ರು. 3 ತಾಸು ಧ್ಯಾನ, ಅದು ನಮಗ್ ಧ್ಯಾನ ಅಂದ್ರೆ ಅದ್ಭುತ ಧ್ಯಾನ ಮೇಡಮ್. ಎಂಥ ಶಕ್ತಿ ಅಂತಂತೀರಿ, ಒಂಥರ ತಲೆಗೆ ಭಾರ ಆಗುವಷ್ಟು ಎನರ್ಜಿ ಫ್ಲೋ ಆಗ್ಲಿಕ್ಕೆ ಹತ್ತು. ಅದು ಧ್ಯಾನ ಮುಗಿದ್ ಆ ಧ್ಯಾನದಲ್ಲೇ ನನಗೆ ಪತ್ರಿಜಿಯವರು ಸ್ಟೇಜ್ ಮೇಲೆ ಬಂದು ಎಲ್ಲರಿಗೂ ಧ್ಯಾನ ಹೇಳ್ತಕ್ಕಂಥದ್ದು ಗಮನಕ್ಕೆ ಬಂತು. ಎಲ್ಲರಿಗೂ ಧ್ಯಾನ ಹೇಳ್ತಾ ಇದ್ದಾರೆ ಸ್ಟೇಜ್ ಮೇಲೆ, ತಮ್ಮದೇ ಆದಂತ ಒಂದು ದೊಡ್ಡ ರೂಪದಲ್ಲಿ ನಿಂತು ಧ್ಯಾನ ಮಾಡ್ತಕ್ಕಂಥದ್ದು ಕಂಡು ಬಂತು. ಕೇವಲ 3 ನಿಮಿಷ ಕುಂತೀವೇನೋ ಧ್ಯಾನಕ್ಕೆ ಅನ್ನೋವಷ್ಟು ಅವಧಿ ಒಳಗನ ನಮಗ್ ಧ್ಯಾನ ಮುಗ್ದಂಗ ಆಗ್ಬಿಡ್ತು ಮೇಡಮ್. ಅದು ಹೌದಲ್ರಿ ಮೇಡಮ್? ಅಷ್ಟೇ ಎನರ್ಜಿ. ಆಮೇಲೆ ಧ್ಯಾನ ಮುಗಿಸಿ ಎಲ್ಲಾ ಗುರುಗಳು, ಅಯ್ಯಪ್ಪ ಪಿಂಡಿ ಸರು, ಆಮೇಲೆ ನಮ್ಮ ಪ್ರೇಮ್ನಾಥ್ ಸರು, ಪತ್ರಿಜಿ ಸರು, ಮತ್ತು ಅಲ್ಲಿಯವರು ರೆಡ್ಡಿ ಅಂತ 2 ಜನ ಮೊದಲ ಬಳ್ಳಾರಿಗೆ ಧ್ಯಾನವನ್ನು ತಂದಂಥದ್ದು. ಬಳ್ಳಾರಿಯಲ್ಲಿ ತುಂಬಾ ಪಿರಾಮಿಡ್ಗಳದಾವ, ಅದ್ರಲ್ಲಿ ದೊಡ್ಡದಾದಂಥದ್ದು ಅಮ್ಮ ಶಕ್ತಿ ಪಿರಾಮಿಡ್ ಅಂತ ಹೇಳ್ತಾ ಇದ್ರು ಎಲ್ಲರೂ. ಪತ್ರಿಜಿ ಅವರು ಮಾತಾಡ್ತಾ, ಇವರು ಕೇತಪ್ಪ ಸರ್ ಅವರು ಮಾತಾಡ್ತಾ ಇರುವಾಗ ಅವ್ರ ಮಾತಿನಲ್ಲಿ ನಮಗೆ ಪತ್ರಿಜಿ ಅವರ ಬಂದಂತೆ ಅಂತ ಧ್ವನಿ, ಅವ್ರ ಗತೆನ ಧ್ವನಿ ಕಂಡು ಬಂತು ಮೇಡಮ್. ಸೇಮ್ ಪತ್ರಿಜಿ ಅವ್ರ ಹಾಗೇನೆ ಕಂಡು ಬಂತು. ಆಮೇಲೆ ಎಲ್ಲ ಮುಗಿಸಿ ತುಂಬಾ ಸುಂದರವಾಗಿ ಎಲ್ಲರೂ ಹೇಳಿದ್ರು ಧ್ಯಾನದ ಬಗ್ಗೆ. ಆಮೇಲೆ ಇನ್ನು ಮುಂದೆ ಇಷ್ಟು ವರ್ಷಗಳಲ್ಲಿ, ಇನ್ನು ಕೆಲವು ವರ್ಷಗಳಲ್ಲಿ ಎಲ್ಲಾ ಕಡೆನೂ ಧ್ಯಾನ ಯಜ್ಞಗಳು ನಡಿಬೇಕು, ಆಮೇಲೆ ಪಿರಾಮಿಡ್ಗಳಾಗ್ಬೇಕು ಅಂತಕ್ಕಂಥ ಎಲ್ಲ ಆಶಯವನ್ನು ಹೊತ್ಕೊಂಡ್ರು. ಅಯ್ಯಪ್ಪ ಪಿಂಡಿ ಸರು ಇನ್ ಮುಂದೆ ನಾನು ಚಿಕ್ಕೋಡಿಗೆ ಬರ್ತೇನೆ, ಬಟ್ ಎಲ್ಲರೂ ಕೂಡ ಏನ್ ಮಾಡ್ರಿ, ಯಾರು ಹೇಳ್ತಿರಲ್ಲ ಯಾವ ಜಿಲ್ಲೆಯವರು, ಅಲ್ಲಿ ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಮುಂದಿನ ಮಹಾಯಜ್ಞ ಎಲ್ಲಿ ನಡಿಬೇಕು ಅನ್ನೋದನ್ನ ಜನಗಳ ಅಭಿಪ್ರಾಯಗಳ ಮೇಲೆ ಬಿಡೋಣ ಮಾಸ್ಟರ್ಸ್, ಎಲ್ಲಿ ಹೆಚ್ಚಿಗೆ ಮಾಡೋಣ ಅಂತ ಹೇಳ್ತಾರ ಅಲ್ಲಿಗೆ ಮಾಡೋಣ ಅಂತೆಲ್ಲ ಹೇಳಿದ್ರಿ ಸರ್ ಮೇಡಮ್. ಅಷ್ಟು ಜನರ ಬಳ್ಳಾರಿ ಸ್ಪೆಷಲ್ ಮಂಡಾ ಸೂಸ್ಲಾ ಮತ್ತೆ ಬಜ್ಜಿ ಎಲ್ಲರಿಗೂ ತುಂಬಾ ಸುಂದರವಾಗಿ ಮಾಡಿದ್ರು ಮೇಡಮ್. ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಮತ್ತೆ ಎಣ್ಣೆ ಎಲ್ಲವನ್ನೂ ಕೂಡ ಆರ್ಗ್ಯಾನಿಕ್ ಆದ ವಸ್ತುವನ್ನ ಹೆಲ್ದಿ ಫುಡ್ ಮಾಡಿದ್ರು. ಒಳ್ಳೆ ತುಂಬಾ ಎಲ್ಲರಿಗೂ ಕೂಡ ಈಜಿಯಾಗಿ. ಒಂದು 1500 ಜನ ಇತ್ತು, 15,000 ಜನ ಇತ್ತು ಅಂದ್ರೆ ಅಷ್ಟು ಸ್ಟೇಜ್ ರೀ. ಆ ಸ್ಟೇಜ್ ನಾ ಯೂತ್ ಫೆಸ್ಟಿವಲ್ ಹೋಗಿದ್ದೆ ನಾ. ಬಳ್ಳಾರಿ ಗುಲ್ಬರ್ಗ ಬಿಜಾಪುರ ಯೂನಿವರ್ಸಿಟಿ ಇಂಟರ್ ಯೂನಿವರ್ಸಿಟಿ ಯೂತ್ ಫೆಸ್ಟಿವಲ್ ಅಲ್ಲಿ ಮಾಡಿದ್ರು. ಆಗ ನೋಡಿ ದೊಡ್ಡ ಸ್ಟೇಜ್, ದೊಡ್ಡ ಸ್ಟೇಜ್ ಹಾಕಿದ್ರು. ಆಮೇಲೆ ಬಹಳ ದೊಡ್ಡದು ಜನ ಎಲ್ಲ ಈಸಿಯಾಗಿ ಊಟ ವ್ಯವಸ್ಥೆ ಎಲ್ಲ ಆಗಿ ಹೋಯ್ತು ಮೇಡಮ್.
ಹೋಗಿ ಬಂದು ಎಲ್ಲರೇ ಹೋಗಿ ಬಂದ್ರೆ ಇಷ್ಟು ದಣಿವು ಅನಿಸ್ತದ. ಬಟ್ ಏನ ಅಲ್ಲಿ ಹೋದ ನಂತರ ಯಾವ್ದೋ ದಣಿವಿಲ್ಲ, ಏನಿಲ್ಲ, ಮೈಗೆ ಇನ್ನೊಂದಿಷ್ಟು ಎನರ್ಜಿ ತುಂಬಿಕೊಂಡು ಮನುಷ್ಯ ಆ ಉಳ್ದಂಗಾಯ್ತು. ಆಮೇಲೆ ಅಷ್ಟೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೆಲ್ಲ ಅಂಗಡಿಗಳನ್ನ ನೋಡ್ಕೊಂಡು ನಾವು ಈ ಅಂಜನಾದ್ರಿಗೆ ಹೋದ್ವಿ ಮೇಡಮ್. ಅಂಜನಾದ್ರಿಗೆ ಅಂದ್ರೆ ನಾವು ಹೋಗೋತನ ಅಲ್ಲಿ 5 ಆಯ್ತು. ಆಮೇಲೆ ಅಂಜನಾದ್ರಿಯನ್ನ ಮೇಲೆ ಹತ್ತಿದ್ವಿ. ಒಂದು 600 ಮೆಟ್ಲಿದಾವ್ ಮೇಡಮ್. ಹೌದ್ರಿ ಎಲ್ಲ ಮೇಡಮ್ ಹೋಗಿ ತುಂಬಾ ಒಳ್ಳೆ ಪ್ಲೇಸ್ ಬಿಡ್ರಿ. ಎಂತ ಪ್ಲೇಸ್. ಬಾಳ ಚಂದ ಮ್ಯಾಲ ಹೋಗಿ ಎಲ್ಲ ಅಲ್ಲಿ ಧ್ಯಾನ ಮಾಡಿದೀವಿ. ಅಲ್ಲಿ ಧ್ಯಾನ ಕುಂತ್ರ ಆಂಜನೇಯ ಸ್ವಾಮಿ ಹನುಮಂತನ ಒಂದು ದೊಡ್ಡ ವಿರಾಟ ರೂಪ ಮೇಡಮ್ ಧ್ಯಾನದಲ್ಲಿ. ವಿರಾಟ್ ರೂಪ ಅಂದ್ರೆ ನಾವೆಲ್ಲ ಹಿಂಗ್ ಮ್ಯಾಲ್ ಮಾಡಿ ನೋಡ್ತಾ ಇದ್ದೀವಿ. ಅಷ್ಟೊಂದ್ ದೊಡ್ಡದ ವಿರಾಟ್ ರೂಪ ಕಾಣಿಸ್ಬಿಡ್ತು ಮೇಡಮ್ ನನಗಲ್ಲಿ. ಒಳ್ಳೆ ಇದಕ್ಕ ಸುದೈವ ಬೇಕಾಗ್ತದ್ರಿ ಮೇಡಮ್. ಎಲ್ಲಾ ಕಡೆ ಆಮೇಲೆ ಒಂದ್ 20 ನಿಮಿಷ ಕುಂತಿದೀವಿ, ಬಹಳ ಕುಂತಿರ್ಲಿಲ್ಲ. ಬಟ್ ಅಷ್ಟ್ರಾಗ ನನಗಲ್ಲಿ ದೊಡ್ಡ ಆಂಜನೇಯನ ವಿರಾಟ ರೂಪ ಕಾಣಿಸ್ಬಿಡ್ತು ಮೇಡಮ್. ನೋಡಿದೀವಿ ಎಲ್ಲ. ಆಮೇಲೆ ಎಲ್ಲಾ ಕಡೆಗೂ ತಿರ್ಗಾಡಿ ಅಲ್ಲಿಂದ ಬರೋದು ಬೇಡಾಗಿತ್ತು ನೋಡ್ರಿ ಮೇಡಮ್, ಹಂಗ ಪ್ಲೇಸ್ ಇದೆ ಅಲ್ಲಿ. ಅದೇ ಹೌದ್ರಿ ಮೇಡಮ್. ಎಲ್ಲಾ ಸುತ್ತರಿ ದೊಡ್ಡ ದೊಡ್ಡ ಬೆಟ್ಟಗಳು, ಸುಂದರವಾದ ಪ್ಲೇಸ್ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಬಂದು ನಾವು ನೈಟ್ ಮತ್ತೆ ಗಾಡಿಯಿಂದ ಮನೆಗ್ ಬರ್ಬೇಕಾದ್ರೆ ನಮಗೆ 2 ಗಂಟೆ ಆಯ್ತು ಮೇಡಮ್. ಅದ್ಭುತವಾದಂತ ಯಜ್ಞ. ಪತ್ರಿಜಿ ಅವರು ಎಲ್ಲಾ ಮೊದಲ ಹವನ, ಹೋಮ ಹವನ ಯಜ್ಞಗಳನ್ನ, ಹವಿಸ್ಸನ್ನ ಹಾಕಿ, ಗಂಧದ ಕಟ್ಟಿಗೆಗಳನ್ನ ಹಾಕಿ, ತುಪ್ಪ ಹಾಕಿ ಅವುಗಳನ್ನ ಮಾಡಿ ಎನರ್ಜಿಯನ್ನ ಕೊಡ್ತಿದ್ರಂತ ಪ್ರಕೃತಿಗೆ. ಬಟ್ ಪತ್ರಿಜಿ ಅವರು ಎಂಥ ಸೂತ್ರವನ್ನ ಕಂಡು ಹಿಡಿದಾರ ನೋಡ್ರಿ. ಹೌದೌದು, ಎನರ್ಜಿಯನ್ನ ಜಗತ್ತಿಗೆ ಕೊಡೋದು. ಹೌದ್ರಿ ಮೇಡಮ್. ಎಂತ ಸೂತ್ರವನ್ನ ಕಂಡು ಹಿಡಿದು ಜಗತ್ತಿಗೆಲ್ಲ ಕೊಟ್ಟು ಹೋಗಿದ್ದಾರೆ. ಧನ್ಯ ಧನ್ಯ. ಎಂಥ ಜನರ ಮುಖದ ಮೇಲೆ ನಗು ಅಂದ್ರಿ ಮೇಡಮ್ ಅಲ್ಲಿ. ಎಂತ ಆತ್ಮೀಯತೆ. ಎಲ್ಲರ ಮುಖದಲ್ಲೇ ನಗು, ಎಲ್ಲರ ಮುಖದಲ್ಲಿ ಆತ್ಮೀಯತೆ. ಯಾವ್ದಾದ್ರು ಒಂದು ಫಂಕ್ಷನ್ಕ್ ಹೋದ್ರ ಅಲ್ಲಿ 10 ಸಲ ಕರೆದ್ರ ಒಬ್ರು ಬರೋದಿಲ್ಲ. ಆದ್ರೆ ಅಲ್ಲಿ ಯಾರು ಕರಿಯೋದ್ ಬೇಕಾಗಿಲ್ಲ, ಯಾರು ಮಾತಾಡ್ಸೋದ್ ಬೇಕಾಗಿಲ್ಲ. ಎಲ್ಲರೊಟ್ಟಿಗೆ ಮಾತಾಡ್ತಾ, ಎಲ್ಲರೊಟ್ಟಿಗೆ ಖುಷಿ ಖುಷಿ, ಎಲ್ಲಾರು ಖುಷಿ ಖುಷಿ ಮೇಡಮ್. ಎಲ್ಲರೊಳಗೂ ಪತ್ರಿಜಿ ಅವರು ಒಂದು ಎನರ್ಜಿ ಮೇಡಮ್. ಎಂಥ ಒಂದು ಈ ಒಂದು ಕೆಲಸವನ್ನ ಮಾಡಿ ಹೋದ್ರು. ಜಗತ್ತಿನಲ್ಲೆಲ್ಲ ಎಂಥ ಪ್ರಕಂಪನವನ್ನ ಹರಡಿ ಹೋಗಿದಾರ. ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ಕಡಿಮೆ ಅದ ಮೇಡಮ್. ಎಲ್ಲರಲ್ಲಿನೂ ಇರ್ತಾರೆ ಮೇಡಮ್. ಎಲ್ಲದರ ಹಿಂದೆನೂ ಇರ್ತಾರೆ. ಹೌದೌದ್ರಿ ಎಲ್ಲರಲ್ಲಿನೂ ಇರ್ತಾರೆ. ನನಗೆ ಸ್ಟೇಜ್ ಮೇಲೆ ಕೆತ್ತಪ್ಪ ಸರ್ ರೂಪದಲ್ಲಿ ಅವರೇ ಕಂಡಿದ್ದಾರೆ. ಕೆತ್ತಪ್ಪ ಸರ್ ಇದ್ರೊಳಗೆ ಪತ್ರಿಜಿ ಅವರೇ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್ ಶೋಭಾ ಸಲ್ಗರ್ ಮೇಡಮ್. ಭೇಟಿ ಮೇಡಮ್ ಅವ್ರು ನನಗೆ. ಅವರು ಅದೇ ಅಂದಿನಿ, ಇನ್ನ ಏನ್ ಧ್ಯಾನದಿಂದ ಹೊರಗ್ ಬಂದಂಗ ಕಾಣ್ಸಂಗಿಲ್ರಿ ಅವ್ರು. ಮಾತಾಡ್ಯಾರ. ಓಕೆ, ಮತ್ತೆ ಯಾರು ಮಾತಾಡ್ತೀರಿ? ಗಂಗಾ ಮಾತಾಡ್ತೀಮ್ಮ? ಹಲೋ 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 ವನಜ ಅವ್ರ ಮಾತಾಡ್ತೀರಿ? ಇಲ್ಲ ಮೇಡಮ್, ಅವ್ರ ಅನುಭವ ಕೇಳಿಸ್ಕೊತಾ ಇದ್ದೆ. ಥ್ಯಾಂಕ್ ಯು ಮೇಡಮ್, ಅವ್ರ ಅನುಭವನ ಕೇಳಿಸ್ಕೊಳ್ತಾ ಇದ್ದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಗಂಗಾ ಅನ್ಮ್ಯೂಟ್ ಆಗಿ ಮಾತಾಡ್ತೀಯಾ? ರೇಖಾ. ಎನರ್ಜಿ ತುಂಬಾ ಇತ್ತು. ಫುಲ್ ತಲಿ ಒಜ್ಜೆ ಆದಂಗೆ ಎನರ್ಜಿ ಆಯ್ತು ಬಂತು ನನಗೆ ಇವತ್ತು. ತುಂಬಾ ದಿನಾನು ಎನರ್ಜಿ ನಿನ್ನೆನು ಇತ್ತು, ಇವತ್ತು ತೀರಾ ಇದಾಯ್ತು. ಪೂರಾ ಧ್ಯಾನದ ಕಡೆ ಪೂರಾ ಹೋಯ್ತು. ಬಹಳ ಡೀಪ್ ಹೋಗಿದ್ದೆ, ಬಟ್ ಅಷ್ಟು ಹಿಂಗೇನು ನನಗಿದು ಗೊತ್ತಾಗಿಲ್ಲ. ಬಟ್ ಚೆನ್ನಾಗಿದೆ. ಧ್ಯಾನ ಮಾತ್ರ ತುಂಬಾ ಚೆನ್ನಾಗ್ ಅನಿಸ್ತು. ಒಂಥರ ಏನೋ ಧ್ಯಾನದ ಮಧ್ಯದಲ್ಲಿ ಎಲ್ಲೂ ಗೊತ್ತಿಲ್ಲ, ಖುಷಿ ಆಗ್ತಾ ಇದೆ ನನಗ್. ಒಟ್ಟ ನನಗೆ ಏನ್ ಅರ್ಥನೇ ಆಗ್ತಾ ಇಲ್ಲ. ಸಿಗದ ಅಲ್ಲೇ ಅದೇ ಒಳಗಿನಿಂದ ಏನ್ ಬರ್ತದಲ್ಲ ಖುಷಿ, ಕಣ್ಣ ನೀರ್ ಬರ್ತಾವು, ಆನಂದ ಆಗ್ತದ, ಪರಮಾನಂದ ಆಗ್ತದ, ಗೊತ್ತಾಗ್ಲಾರ್ದಂಗ. ಅದೇ ಗೊತ್ತಾಗ್ಲಾರ್ದಂಗ ಬಹಳ ಖುಷಿ. ಹೌದಲ್ರಿ? ಆಗ್ತದ. ಓಹೋ, ಬಹಳ ಖುಷಿ ಆಗ್ತಾ ಇದೆ. ಮೇಲೆ ಜೀವನ ಖುಷಿ. ಓಕೆ ಮೇಡಮ್. ಇನ್ನ ಸಲಗರ್ ಮೇಡಮ್ ಬಂದಿಲ್ಲ ಹೊರಗಡೆ. ಓಕೆ
ನಾಳೆ ಒಂದು ದಿವಸ ತಗೊಳ್ತೀನಿ ಕ್ಲಾಸ್, ಆಮೇಲೆ ಒಂದ್ 2 ದಿವಸ ಗ್ಯಾಪ್ ಆಗ್ತದ್ರಿ ಮೇಡಮ್. ನಾಡದ್ ಬಿಡ್ಲಿಕತ್ತೀನಿ ಹಾ, ಬಿಡ್ತೀರಲ್ಲ ನೀವು ಇಲ್ಲಿಂದ ಹಾ. ಬರ್ತೀರಿ. ಹಾ, ಬುಧವಾರ ಬೈ- ಬಿಟ್ಟು ಗುರುವಾರ ಬೆಂಗ್ಳೂರ್ಗ್ ಹೋಗ್ತೀನಿ. ಗುರುವಾರ ಬೆಂಗ್ಳೂರಿಂದ ಈ ಕಡೆ ಕೊಡ್ತೀನಿ. ಬುಧವಾರ ಹಾ. ಗುರುವಾರ ದಿವಸ ಕ್ಲಾಸ್ ಆಗಲ್ಲ ನೋಡೋಣ. ಶುಕ್ರವಾರನು ನಾ ಮೆಸೇಜ್ ಹಾಕ್ತೀನ್ರಿ. ಆಯ್ತು ಅಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ 2 ಇಲ್ಲ 3 ದಿವಸ ಗ್ಯಾಪ್ ತಗೋತೀನಿ ನಾನು. ಓಕೆ Okay. ಓಕೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ತಮಗೂ ಧನ್ಯವಾದಗಳು ರೇಖಾ. ಥ್ಯಾಂಕ್ ಯು ಸೋ ಮಚ್.